ರೆಡಿ 3 2 1 ಸ್ಟಾರ್ಟ್ ಬಾ ತಗೆ ಅದು ಡಮಸ್ಕೋರ ಇರ್ಕಮಾಯ್ಲಿ ನೀರು ಡಮರ್ಸ್ ಹೋಗ್ಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಿಂಗ್ ಮಾಡು ರೀಲ್ಸ್ ಮಾಡ್ತಾ ಇದ್ದೀನಿ. ಒಡೆಯವರೆಗೂ ಎಂಜಾಯ್ ಮಾಡಲ್ಲ. ಪರವಾಗಿಲ್ಲ, ಆಮೇಲೆ ಎಲ್ಲ ಎತ್ತಕ್ಕೆ ಬರ್ತಾ ಮಟ್ಲೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸರ್ಪ್ರೈಸ್ ನಿಂಗೆ ಗೊತ್ತಿತ್ತಾ? ಇಲ್ಲಪ್ಪ, ನನಗೆ ಅದ್ಯಾವ್ದೋ ವಿಡಿಯೋ ಅದು ಏನು ವಿಡಿಯೋ ಮಾಡ್ತಾಳ ಅದ್ರಲ್ಲಿ ಏನು ಕಂಟೆಂಟ್ ಇಲ್ಲ, ಏನಿಲ್ಲ, ಗಂದಿಲ್ಲ, ಗಾಳಿ ಇಲ್ಲ, ಅದು ಏನು ವಿಡಿಯೋ ಮಾಡ್ತಾಳೋ ಅನ್ಸಿದೆ. ಲೈಟ್ ಹಾಕೋದು ಸರ್ಪ್ರೈಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಅಂದರೆ ಇದನ್ನು ನಾವು ನೆನೆಗಿಂತ ಮುಂಚೆ 2019 ಫೆಬ್ರವರಿ 14 ಇಲ್ಲಿ ಪುಲ್ವಾಮಾ ದಾಳಿ ಆಗೋಯ್ತು. ಅದರಲ್ಲಿ ಎಷ್ಟೋ ಜನ ಸೈನಿಕರು ನಮಗೋಸ್ಕರ ಪ್ರಾಣ ತ್ಯಾಗನ ಮಾಡಿದ್ರು. ಫಸ್ಟ್ ನಾವು ಅದನ್ನ ನೆನೆಬೇಕು, ಆಮೇಲೆ ಇದು ಪ್ರೀತಿ 5 ವರ್ಷ ಆದ ಆಮೇಲೆ ನಾವು ಪ್ರೀತಿನ ಆಚರಿಸೋಣ. ಅವ್ರಿಗೂ ಫಸ್ಟ್ ಪ್ರೀತಿ ಕೊಡೋಣ, ನಮಗೋಸ್ಕರ ಯುದ್ಧ ಮಾಡಿ ಅವರಲ್ಲಿ ದೇಶ ಕಾಯ್ತಿರೋದ್ರಿಂದ ನಾವು ಇಲ್ಲಿ ಆರಾಮಾಗಿ ಲವರ್ಸ್ ಡೇನ ಆಚರಿಸ್ಕೊತಾ ಇದೀವಿ. ವ್ಯಾಲೆಂಟೈನ್ಸ್ ಡೇನ ಆಚರಿಸ್ಕೊಳಕ್ ಆಗ್ತಾ ಇರೋದು. ಇಲ್ಲಾದ್ರೆ ಇಲ್ಲ, ಅದಕ್ಕೂ ಅವ್ರಿಗೊಂದು ನಮ್ಮ ಕಡೆಯಿಂದ ಬಿಗ್ ಸಲ್ಯೂಟ್ ಅಂಡ್ ಥ್ಯಾಂಕ್ ಯು ಫಾರ್ ಸರ್ಪ್ರೈಸಿಂಗ್ ಮೀ. ಚೆನ್ನಾಗಿತ್ತು. ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ನಮ್ಮ ಯೋಧರಿಗೆ ನಮ್ಮ ಕಡೆ ಮನಸ್ಸಿಂದ ಪ್ರಣಾಮಗಳು. ಆ್ಯಂಡ್ ಜೈ ಹಿಂದ್, ವಂದೇ ಮಾತರಂ. ಆ್ಯಂಡ್ ಇವಾಗ ಎಲ್ರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ ಯು ಮೈ ಲವ್. ಆ್ಯಂಡ್ ನನ್ನ ಸರ್ಪ್ರೈಸ್ ಕೊಟ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು, ಧನ್ಯವಾದಗಳು. ನೀವೇನಾದ್ರು ಹೇಳಿದ್ರು? ಏನೆಲ್ಲ ನೀವೇ ಹೇಳಿದ್ರೆ ಮಾಡಿದ್ದೀವಿ, ಹೇಳಿದ್ದೆ. ನೀನು ಮಾಡಿದರೆ ನಾನು ಹೇಳ್ತಿದ್ದೆ. ನೀನು ಮಾಡಿದ್ರೆ ನೀನು ಹೇಳಿಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀ ಅಂತೂ ಕೊಡಲ್ಲ, ನಾನೇ ಎಲ್ಲ ಡೆಕೋರೇಷನ್ ಮಾಡಿ ನಾನೇ ಕೊಡಬೇಕು. ನೀ ಕೊಟ್ಟರು ಬೇರೆ ಅಲ್ಲ, ನಾನು ಕೊಟ್ಟರು. ಅಯ್ಯೋ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ನನ್ನ ಆಟನೇ ನಿಂಗೆ ಕೊಟ್ಟಿದ್ದೀನಿ, ಕೊಟ್ಟಿದ್ಯಾ ಅಷ್ಟೇ. ಮತ್ತೆ ನಂಗೆ ಏನು ಗಿಫ್ಟ್ ಕೊಡಲ್ವಾ ನೀನು? ನಾನೇ ಗಿಫ್ಟ್ ಚಿನ್ನಿ ನಿನಗೆ ನನಗಿಂತ ಗಿಫ್ಟ್ ಬೇಕಾ? ನಂಗೆ ಗಿಫ್ಟ್ ಬೇಕು. ಅಲ್ಲಿ ಏನು ಇಲ್ಲ ನೋಡು, ಬರೀ ಫೋನ್ ಐತೆ. ಅದೇ ನನಗಿಂತ ಗಿಫ್ಟ್ ಬೇಕಾ ನಿನಗೆ? ಹೌದಾ? ಕಂದಮ್ಮ, ನಾನು ತಂದಿಲ್ಲ, ಇದು ನನ್ನ ಕೈಯಾರೆ ಮಾಡಿರೋದು. ಆಯ್ತಾ? ನೋಡು, ನನ್ನ ಕೈಯಾರೆ ಮಾಡಿದ್ದೀನಿ, ಪ್ರೀತಿಯಿಂದ ಮಾಡಿದ್ದೀನಿ. ಇದೊಂದು ಎಳಿ, ಬೆಂಕಿ ಹಚ್ಚು, ಇದನ್ನ ಸುಡು. ಓಕೆ? ನಾರ್ಮಲ್ ಬೆಂಕಿ ಹಚ್ತೀವಿ, ನಿಧಾನ. ಇಡ ಬೇಗ. ಅಲ್ಲಿ ಇರೇ ಸುಡ್ಲಿ ಇರೋದು, ಯಾಕೆ ನೀನೇ ಹರಿಸ್ತೀಯ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ಹಬ್ಬಿ. ಥ್ಯಾಂಕ್ ಯು. ಚೆನ್ನಾಗಿದೆ, ನಾನೇ ಕೈಯಾರೆ ಮಾಡಿದ್ದು. ಚೆನ್ನಾಗಿದೆ. ನನಗೆ ಏನು ನೀನೇ ಒಂದು ಗಿಫ್ಟ್ ಬಂಗಾರಿ, ಇನ್ಯಾಕೆ ನನಗೆ ಬೇಕು? ಮಗ ಯಾಕೆ ಹಂಗೆ ಮಾಡಿದೆ? ನನಗೆ ಅವ್ನು ನೋಡಕತ್ತೀರಲ್ಲಿ
ಇಲ್ಲಿ ಏನೋ ಬರ್ದಿದ್ದೀನಿ ಇದ್ರ ಲೆಟರು, ಅದು ಓದು ಆಯ್ತಾ. ಬಿಡು ತೆಗಿತೀನಿ. ಇದು ಫಸ್ಟ್ ಲವ್ ಯು ರೀ. ನಾನು ರೀ ರೀ ಯಜಮಾನ್ರೆ, ನನ್ನ ಆಸೆ ಏನು ಗೊತ್ತಾ, ನಾವು ಇಡೀ ಜೀವನ ಕಿತ್ತಾಡ್ತಾನೆ ಮುಗಿಸಿದ್ರು ಪರವಾಗಿಲ್ಲ, ಹೀಗೆ ಜೊತೆಯಾಗಿರುವ ಆಸೆ, ನಿನ್ನೊಟ್ಟಿಗೆ ಕೊನೆಯಾಗುವ ಆಸೆ. ನಿನ್ನೊಟ್ಟಿಗೆ ಕೊನೆಯಾಗುವ ಆಸೆ. ಚೈತ್ರ ಸಂತೋಷ್. ನೋ ವರ್ಡ್ಸ್. ಇಷ್ಟೊಂದೆಲ್ಲ ಗಿಫ್ಟ್ ಕೊಡ್ತಾ ಇದ್ದಾರೆ, ಏನನ್ನು ಹೇಳಬೇಕು. ಪ್ರತಿ ಸಲನೂ ಇವಳೇ ಗಿಫ್ಟ್ ಕೊಡ್ತಾಳೆ, ಇವಳೇ ಸೆಲೆಬ್ರೇಟ್ ಮಾಡ್ತಾಳೆ, ಎಲ್ಲ ಹೇಳೇ ಮಾಡ್ತಾಳೆ. ಬಟ್ ನಾನು ಬರೀ ರಿಸೀವ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸೆಲೆಬ್ರೇಟ್ ಮಾಡೋಕೆ ಒಬ್ರು ಇದೆ, ರಿಸೀವ್ ಮಾಡ್ಕೊಳಕ್ಕೆ ಒಬ್ರು ಇರಬೇಕಲ್ಲ. ಸೊ ನನಗೆ ನೋ ವರ್ಡ್ಸ್, ಐ ಲವ್ ಯು. ಬಟ್ ನನ್ನ ಪ್ರೀತಿನ ನಂಗೆ ತೋರಿಸ್ಕೊಳಕ್ಕೆ ಬರಲ್ಲ, ನಾನು ಹಿಂಗೆ ತೋರಿಸ್ಕೊತೀನಿ, ಇದು ಮಾಡ್ಕೊತೀನಿ. ಬಟ್ ನಾನು ತುಂಬ ತುಂಬ ಜಾಸ್ತಿ ಪ್ರೀತಿಸ್ತೀನಿ. ತುಂಬಾ ಜಾಸ್ತಿ ಪ್ರೀತಿಸ್ತೀನಿ ಆದ್ರೆ ನೋಡಿ ಮಿಸಸ್ ಚೈತ್ರ ಅವರೇ, ಮಿಸಸ್ ಸಂತೋಷ್ ಅವರೇ, ನಾನು ಲೈಫ್ ಲಾಂಗ್ ನಿಮ್ಮನ್ನೊಬ್ಬರನ್ನೇ ಪ್ರೀತಿಸ್ತೀನಿ, ನಿಮ್ಮೊಬ್ಬರನ್ನೇ ಪ್ರೀತಿಸ್ತಾ ಇರ್ತೀನಿ. ನಿಮ್ಮನ್ನೇ ಜಾಸ್ತಿ ಪ್ರೀತಿಸೋದು ನನಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ, ನಾನು ಇರೋದೇ ಹೀಗೆ. ಸೊ ಅಷ್ಟೇ. ಇನ್ನೊಂದು ಗಿಫ್ಟ್ ತೆಗಿಯಲ್ಲ ಮಾತಲ್ಲಿ. 7 ದಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋದೇನು ಅಲ್ಲ, ಏನೋ ಖುಷಿಗೆ ಹೌದಲ್ಲ ಅಂತ ಮಾಡ್ಕೋತೀವಿಲ್ಲ ಅಂತಲ್ಲ. 7 ದಿನ ಸೆಲೆಬ್ರೇಟ್ ಮಾಡ್ಕೋಕ್ಕಿಂತ ಮುಂಚೆ ನಾವು ಸಪ್ತಪದಿ 7 ತುಳಿದಿದೀವಲ್ಲ, 7 ಹೆಜ್ಜೆ, ಅದೇ ಥರ 7 ಜನ್ಮಾಂತರ 7 ಬಿಟ್ಟು 7,000 7 ಕೋಟಿ ಅಷ್ಟು ಹೋದ್ರೂ ನಾನು ನಿಮಗೆ, ನೀ ನನಗೆ ಅಷ್ಟೇ. ಓಕೆ. ಒಂದು ಜನದಲ್ಲೇ ಕೀಚಿಗೆ ಬಸ್ ಸುಮ್ಮನೆ ತಮಾಷೆಗೆ ಎಷ್ಟು ಫನ್. ನನಗೂ 7 ಕೋಟಿ 7 ವರ್ಷ 7,000 ವರ್ಷ ಇವಳೇ ನನ್ನ ಹೆಂಡತಿ ಸಿಗ್ಲಿ. ಸ್ವಲ್ಪ ಜಗಳ ಆಡೋ ಇದನ್ನ ಕಡಿಮೆ ಕೊಡ್ಲಿ. ಇನ್ನೊಂದು ಆರಿಗೆ ಏನ್ ಬೇಕು? 6 ಲೀಟರ್ಗೆ ಏನ್ ಬೇಕು? 6 ಲೀಟರ್ಗೆ ಏನ್ ಬೇಕು? 6 ಲೀಟರ್ಗೆ 6 ಬೇಕು. 6ಗೆ ರೆಡ್ ಬೇಕು. ಕೇಳು, 6ಗೆ ರೆಡ್ ಬೇಕು, ರೆಡ್ಗೆ ಬ್ಲಡ್ ಬೇಕು, ಬ್ಲಡ್ಗೆ ಹಾರ್ಟ್ ಬೇಕು, ಹಾರ್ಟ್ಗೆ ಒಬ್ಬ ರಾಜ್ಕುಮಾರ ಬೇಕು, ಆ ರಾಜ್ಕುಮಾರ್ ನೀರೇ ಆಗಿರ್ಬೇಕು. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ನಿಮಿಷ ಕೊಡಿ, ಕಟ್ ಮಾಡೋಣ, ಕೊಡಿಲ್ಲ ಹಂಗೆ ಕೊಡು, ಹಂಗೆ ಕೊಡಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಬಾಳಕ್ಕಾಗ್ದೆ, ಬದುಕಕ್ಕಾಗ್ದೆ, ನನ್ ಬಾಳ್ಗೆ ಓಕೆ. ಪ್ರಪೋಸ್ ಮಾಡಿಲ್ಲ, ನೀನೇ ಪುಣ್ಯವಂತ ಕಣ. ಆರಾಮಾಗಿ 1-2 ನಿಮಿಷ ತಡಿ ಚಂದ್ರ, ಮಾಡ್ತೀನಿ. ನೀನೊಂದು ಕವನ ಹೇಳಲ್ವಾ? ಅಷ್ಟೇ, ಅರ್ಧ ಬಿಡು. ಇಲ್ಲ, ಇಟ್ಕೊಂಡಿದ್ದೀನಿ. ಕವನ ಹೇಳು ನಂಗೂನು. ಹೋಗ್ಲಿ, ನಾನೇ ಹೇಳ್ತೀನಿ. ಇದು ಆಕ್ಚುಲಿ ಹೋದ ವರ್ಷ ಅವನಿಗೆ ಕೊಟ್ಟಿದ್ದು, ಕಳ್ದಾಕಿದ್ದ. ಹುಡ್ಕಿಲ್ಲ, ಆದ್ರೆ ಇದರಲ್ಲಿ ಇತ್ತು. ಅದ್ರಲ್ಲಿ ಇರ್ಲಿಲ್ಲ, ನಾನು ಹುಡುಕಿ ಅದ್ರಲ್ಲಿ ಇಟ್ಟಿದ್ದು. ಸುಮ್ನಿರು. ಯಾವಾಗ ನಿಂಗೆ ಯಾಕ
ಹೋದ ವರ್ಷ ಕೊಟ್ಟಿದ್ದು ಮತ್ತೆ ಇದನ್ನೇ ಕೊಡ್ತಾ ಇದ್ದೀನಿ. ಏನು ಅನ್ಕೋಬೇಡ ಕರ್ಕೊ ಹಂಗೆ. ಯಾಕೆ ಸಾರಿ ಹೇಳ್ತೀಯ ಅದಕ್ಕೆಲ್ಲ? ಗೊತ್ತಲ್ವಾ? ಇಷ್ಟೊಂದೆಲ್ಲ ಮಾಡಿದಾಳ, ನನಗೇನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ.